ಬ್ರದರ್ ಕೇಳಿಸ್ಕೊ. ಆದ್ರೆ ಏನ್ ಮಾಡಿದ್ರಂತೆ ಅವರು, ಸರಿ ಹೋಗ್ಬೇಕಂತ ಸಿದ್ಧವಾಗುವಾಗ, ಆದ್ರೆ ಅದು 9 ಗಂಟೆಗೆ ಸರಿಯಾಗಿ ಈತನ ಹೇಳಿದ ಟೈಮ್ ಸರಿಯಾಗಿ ಏನ್ ಸ್ಟಾರ್ಟ್ ಆಗುತ್ತೆ, ಆರಾಧನೆ ಸ್ಟಾರ್ಟ್ ಆಗುತ್ತೆ. ಆತನ ಯೋಚನೆ ಮಾಡಿದಂತೆ, ನನಗೀಗ 50,000 ರೂಪಾಯಿ 3 ವರ್ಷದಿಂದ ಕೊಡದೇ ಇರುವಂತ 50,000 ಪ್ರಾಮುಖ್ಯನ, ಇಲ್ಲ ನನಗೆ ಆರಾಧನೆ ಮಾಡೋದು ಪ್ರಾಮುಖ್ಯನ? 3 ವಾರ ಕಂಟಿನ್ಯೂ ಆಗಿ ಹೋಗಿದ್ದೀನಿ, ಈ ವಾರ ಸ್ಕಿಪ್ ಮಾಡ್ಬೋದಲ್ವಾ? ನೋ, ಈ ಸೆಟ್ ನೋ. ಎಲ್ಲ ಹೇಳ್ರಿ ನೋ ಅಂತ ಹೇಳ್ರಿ ಜೋರಾಗಿ. ನೋ, ಲೋಕದ ಕಾರ್ಯಗಳಿಗೆ ನೋ ಅಂತ ಹೇಳ್ದ. ಎಷ್ಟು ದೊಡ್ಡ ಡಿಸಿಷನ್ ಗೊತ್ತಾ, ದೊಡ್ಡ ಸಾಕ್ಷಿ ಇದು. ನಾನೇನು ಕತೆ ಹೇಳ್ತಾ ಇಲ್ಲ, ನಡೆದಿರುವಂತ ಘಟನೆ ಹೇಳ್ತಾ ಇದ್ದೀನಿ. ಅವರು ಮಿಸಸ್ ಹೇಳಿದ್ರಂತೆ, ಬಹಳ ಬೇಜಾರು ಮಾಡ್ಕೊಂಡ್ರಂತೆ, ಅಯ್ಯೋ ಏನಪ್ಪಾ ನೀನು ಅಂತ ಹೇಳ್ಬಿಟ್ಟು. ಆದ್ರೆ ನೋ, ಅವ್ರು ಹೇಳಿದ್ರಂತೆ, ಫಸ್ಟ್ ನಾವೇನ್ ಮಾಡೋಣ, ಆರಾಧನೆಗೆ ಹೋಗೋಣ. 11:30 ಆರಾಧನೆ ಮುಗಿತದೆ, ಆರಾಧನೆ ನಂತರನೇ ಬೇರೆ ಏನಾದ್ರು ಕೆಲಸಗಳಿದ್ರೆ, ಅದಕ್ಕಿಂತ ಮುಂಚೆ ಯಾವ ಕೆಲಸನೂ ಏನು ಇಲ್ಲ, ನೋ ಬಿಸ್ನೆಸ್ ಅಂತ ಹೇಳಿ ಅವ್ರು ಏನ್ ಮಾಡಿದ್ರಂತೆ, ಆರಾಮಾಗಿ 9 ಗಂಟೆಗೆ ಹೋಗಿ ಆರಾಧನೆ ಮುಗಿಸಿ 11:30 ಆಚೆ ಬಂದ್ಬಿಟ್ಟು ಫೋನ್ ಮಾಡಿದ್ರಂತೆ. ಆಗ ಅವನಂದಂತೆ, ನೋಡಪ್ಪ 9 ಗಂಟೆಗೆ ಬರಕ್ಕೆ ಹೇಳಿದೆ, ಇನ್ನೊಬ್ಬ ಸಾಲಗಾರ ಬಂದ್ಬಿಟ್ಟು ತಗೊಂಡೋಗ ಊಟ ನೆಕ್ಸ್ಟ್ ಅರೇಂಜ್ ಆದಾಗ ಫೋನ್ ಮಾಡ್ತೀನಿ ಬಿಡು ಅಂತ ಅಂದ್ಬಿಟ್ಟ. ತುಂಬಾ ನೋವಾಯ್ತಂತೆ. ನೆಕ್ಸ್ಟ್ ಅಂತಂದ್ರೆ ಇನ್ನೊಂದು 3 ವರ್ಷ ಬೇಜಾರಾಯ್ತು, ನೋವಾಯ್ತಂತೆ. ಅಯ್ಯೋ ಹೋಗ್ಬೋದಾಗಿತ್ತಲ್ಲ, ಹೋಗ್ಬೇಕಾಗಿತ್ತಲ್ವಾ ಅಂತ ಅನ್ಕೊಂಡಂತೆ. ಆದ್ರೂ ಒಂದು ತೃಪ್ತಿ ಮನಸ್ಸಲ್ಲಿ, ಬಹಳ ತೃಪ್ತಿ ಇದೆ. ಏನಂತ, ನಾನು ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಟ್ಟೆ? 50,000ಕ್ಕಲ್ಲ, 50,000ಕ್ಕಿಂತಲೂ ಹೆಚ್ಚಾಗಿ 5 ಕೋಟಿ ಕೊಡಲು ಶಕ್ತರಾದ ದೇವರಿಗೆ ನಾನು ಪ್ರಾಮುಖ್ಯತೆ ಕೊಟ್ಟೆ. ಹಾಲೆಲೂಯಾ, ಜೋರ ಚಪ್ಪಲ್ ಇಟ್ಟಿದ್ರ? ಹಾಲೆಲೂಯಾ. ನೀವು ನಂಬ್ತೀರೋ ಇಲ್ಲೋ, ಸೋಮವಾರ ಬೆಳಗ್ಗೆ ಅದೇ ವ್ಯಕ್ತಿ ಏನ್ ಮಾಡಿದಂತೆ, 11:30 ಮನೆ ಹತ್ರ ಬಂದಂತೆ, ಫೋನ್ ಮಾಡಿದಂತೆ, ಎಲ್ಲಪ್ಪ ಇದ್ದೀಯಾ ಅಂತಂದು. ನಾನು ಮನೆ ಹತ್ರ, ನಿನ್ನ ಮನೆ ಹತ್ರ ಬಾಗಿಲ ಹತ್ರ ಬಂದಿದ್ದೀನಿ, ನೋಡ್ಕೊಂಡಿದ್ರು ನೋಡಿದ್ರು ಬಂದಂತೆ. 50,000 ಅಲ್ಲ, 3 ವರ್ಷದ ಬಡ್ಡಿ ಕೂಡ ಸೇರಿಸಿ ಅವನ್ ದುಡ್ಡು ಕೊಟ್ಬಿಟ್ಟು ಸುಮ್ಮನೆ ಹೋದಂತೆ. ಹಾಲೆಲೂಯಾ, ಜೋರಾಗಿ ಚಪ್ಪಲ್ ಇಟ್ರು, ಜೋರಾಗಿ ಚಪ್ಪಲ್ ಇಟ್ರು. ಆಗ ಬ್ರದರ್ ಹೇಳಿದ್ರಂತೆ, ಹೆಂಡತಿಗೆ ನೋಡ್ದ, ನಾವು ದೇವರಿಗೆ ಪ್ರಾಮುಖ್ಯತೆ ಕೊಟ್ವಿ. ನಿನ್ನೆ ಹೋಗಿದ್ರೆ ಎಷ್ಟು ಸಿಕ್ತಿತ್ತು ನನಗೆ? 50,000. ಇವತ್ತೆಷ್ಟು ಸಿಕ್ಕಿದೆ? 1,25,000 ಸಿಕ್ಕಿದೆ. 3 ವರ್ಷ ಬಡ್ಡಿ 75,000 ಬಡ್ಡಿ ಸೇರಿಸಿ ಕೊಟ್ಟಿದ್ದಾನೆ ಆತನು. ಹಾಲೆಲೂಯಾ. ಆತನು ಕೇಳಿದಂತೆ, ಏನಾಯ್ತಪ್ಪ ಕೊಡಲ್ಲ ಅಂತಂದೆ ಅಲ್ಲ, ಇನ್ನೊಂದು ತುಂಬಾ ಲೇಟ್ ಆಗುತ್ತೆ ಅಂದಲ್ಲ. ಅಂದ್ರೆ ಇಲ್ಲ, ರಾತ್ರಿ ಎಲ್ಲ ನನ್ನ ನಿದ್ದೆನೇ ಇಲ್ಲ, ರಾತ್ರಿ ಎಲ್ಲ ನನಗೆ ನಿದ್ದೆನೇ ಇಲ್ಲ. ನಿನಗೆ ಹಣ ಕೊಡೋವರೆಗೂ ನನಗೆ ನಿದ್ದೆನೇ ಬರಲ್ವೇನೋ, ನನಗೆ ಸಮಾಧಾನನೇ ಉಂಟಾಗಲ್ವೇನೋ ಅನ್ಸ್ಬಿಡ್ತು. ನನಗೆ ಎಲ್ಲಿ ಸತ್ತೋಗ್ಬಿಡ್ತೀನೋ ಅಂತ ಭಯ ಉಂಟಾಗ್ಬಿಡ್ತು. ಅದಕ್ಕೆ ಓಡೋಡು ಬಂದು ನಿನಗೆ ಹಣ ಕೊಟ್ಬಿಟ್ಟೆ ನಾನು ಅಂತ. ಹಾಲೆಲೂಯಾ, ಹಾಲೆಲೂಯಾ. ಪ್ರೀತಿಯ ದೇವ ಮಗುವೆ, ನೀನು ದೇವರಿಗೆ ಮತ್ತು ಆತನ ಆಲಯಕ್ಕೆ ಪ್ರಾಮುಖ್ಯತೆ ಕೊಡುವಾಗ ನಿನ್ನ ಪರಿಸ್ಥಿತಿಗಳು, ನಿನ್ನ ಅವಶ್ಯಕತೆಗಳು, ನಿನ್ನ ಸಮಸ್ಯೆಗಳು, ನಿನ್ನ ನೋವು, ನಿನ್ನ ಸಾಲಗಳು ನನ್ನ ಕರ್ತನ ನೋಡಿಕೊಳ್ಳುವ ದೇವರಾಗಿದ್ದಾನೆ. ಆಮೇನ್. ಎಲ್ಲ ಜೋರ ಚಪ್ಪಲ್ ಇಡ್ತಾರ, ನೋಡ್ಕೊಂತಾರ. ಆದ್ರೆ ನಾವ್ ಯಾರು ಪ್ರಾಮುಖ್ಯತೆ ಕೊಡಬೇಕು? ನೀನು ಹಣದಿಂದ ಓಡಿದ್ರೆ ಹಣ ನಿನಗಿಂದ ಬರಲ್ಲ. ನಿನ್ ದೇವರಿಂದ ಓಡಿದ್ರೆ ನಿನ್ನಿಂದ ಯಾವ್ದು ಓಡ್ ಬರ್ತದೆ? ಹಣ ಓಡ್ ಬರ್ತದೆ. ಅದಕ್ಕೆ ದೇವ್ರ ವಾಕ್ಯ ಹೇಳಿದ್ರು, ಮತ್ತ 6ನೇ 33 ಯಾರು ಗೊತ್ತು? ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನಿಂತಿಗಾಗಿ ತಳ್ಕೊಪಡ್ರಿ, ಇವುಗಳು ಕೂಡ ಅವೆಲ್ಲವೂ. ಆಮೆನ್. ಹಾಲೆಲೂಯಾ.